ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅನಸ್ತೇಷಿಯಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅನಸ್ತೇಷಿಯಾ ಅಂದರೆ ದ ಸ್ಟೇಟ್ ಆಫ್ ಕಂಟ್ರೋಲ್ ಟೆಂಪರರಿ ಲಾಸ್ ಆಫ್ ಅವೇರ್ನೆಸ್ ಆರ್ ಸೆನ್ಸೇಷನ್ ಅಂತ ಹೇಳ್ತಾರೆ. ಅಂದರೆ ಅದು ಏನಂದರೆ ನಿಮಗೆ ಮತ್ತೆ ಪ್ರಜ್ಞಾಹೀನ ಸ್ಥಿತಿಗೆ ಒಯ್ದು ಮತ್ತೆ ಪ್ರಜ್ಞಾ ಸ್ಥಿತಿಗೆ ತರೆಯೋದಕ್ಕೆ ಅನಸ್ತೇಷಿಯಾ ಅಂತ ಕರೀತಾರೆ. ಇದರಲ್ಲಿ ಸ್ಟೇಜಸ್ ಬರುತ್ತೆ. ಏನಪ್ಪ ಅಂತಂದರೆ, ಒಂದು ಅನಾಲ್ಜೆಸಿಯಾ ಅಂದರೆ ನೋವಿಲ್ಲದ ಹಾಗೆ ಮಾಡೋದು, ಎರಡನೇದು ಎಕ್ಸೈಟ್ಮೆಂಟು, ಥರ್ಡ್ ಒನ್ ಈಸ್ ಸರ್ಜಿಕಲ್ ಅನಸ್ತೇಷಿಯಾ. ಇದರಲ್ಲಿ ಏನಾಗಿರುತ್ತಪ್ಪ ಅಂತಂದರೆ, ಒಂದು ಪೇನ್ ಇರೋದಿಲ್ಲ, ಆಮೇಲೆ ನಿಮಗೆ ಸೆನ್ಸೇಷನ್ನು ಇರೋದಿಲ್ಲ, ಅದಾದಮೇಲೆ ಮಸಲ್ ರಿಲ್ಯಾಕ್ಸೇಷನ್ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಸರ್ಜಿಕಲ್ ಪ್ರೊಸೀಜರ್ ಮಾಡಬೇಕಾದ್ರೆ ಮಸಲ್ ರಿಲ್ಯಾಕ್ಸೇಷನ್ ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ಸರ್ಜನ್ಗೆ ಸರ್ಜರಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಈ ಥರ 3 ಸ್ಟೇಜಸ್ ಇರುತ್ತೆ. ಅದಾದಮೇಲೆ ಬರೋದು ಫೋರ್ತ್ ಒನ್ ಈಸ್ ಮೆಡುಲರಿ ಪ್ಯಾರಲೈಸ್, ಅಂದರೆ ಇದು 4th ಸ್ಟೇಜು. ಇದರಲ್ಲಿ ಪೇಷೆಂಟ್ ಈ ಸ್ಟೇಜಲ್ಲಿ ಹೋದರೆ ರಿವರ್ಸ್ ಆಗೋದು ತುಂಬ ಕಷ್ಟ. ಈ ಥರ 4 ಸ್ಟೇಜಸ್ ಬರುತ್ತೆ. ಇದು 19th ಸೆಂಚುರಿ ಬಿಫೋರ್ ಯಾವುದೇ ಥರನಾದ ಅನಸ್ತೇಷಿಯಾ ಇರಲಿಲ್ಲ. 1844ರಿಂದ 1846ರಲ್ಲಿ ಈ ಅನಸ್ತೇಷಿಯಾನ ಸಂಶೋಧನೆ ಮಾಡಿದರು ಮತ್ತು 1846ಅಲ್ಲಿ ಎಕ್ಸ್ಪರಿಮೆಂಟ್ ಕೂಡ ಮಾಡಿದರು. 1845ಅಲ್ಲಿ ನೈಟ್ರಸ್ ಆಕ್ಸೈಡ್ ಗ್ಯಾಸನ್ನು ಕಂಡುಹಿಡಿದ್ರು. ಅದು ಅಷ್ಟು ಎಫೆಕ್ಟಿವ್ ಇಲ್ಲ ಅಂತ ತಿಳ್ಕೊಂಡು ಮತ್ತೆ 1846ಅಲ್ಲಿ ಈ ಥರನ ಕಂಡುಹಿಡಿದ್ರು. ಇದರಲ್ಲಿ ಹತ್ತಿ ಅಥವಾ ಸ್ವ್ಯಾಬಲ್ಲಿ ಸ್ವಲ್ಪ ವೆಟ್ ಮಾಡಿ ಪೇಷಂಟ್ಗೆ ಇನಲೇಷನ್ ಮಾಡೋದ್ರಿಂದ ಪೇಷಂಟು ಒಂಥರ ಗಾಢ ನಿದ್ದೆಯಲ್ಲಿ, ಅಂದರೆ ಅನಸ್ತೇಷಿಯಾ ಹರವಳಿಕೆ ಕೊಟ್ಟು ಮಾಡ್ತಾಯಿದ್ರು. ಇದು ಸಕ್ಸಸ್ಫುಲ್ ಆಗಿರೋದ್ರಿಂದ ಅಲ್ಲಿಂದ ಜನರಲ್ ಅನಸ್ತೇಷಿಯಾ ಜಾರಿಗೆ ಬಂತು. ಈ ಥರ ಇತ್ತು. ಇದನ್ನು ಕಂಡುಹಿಡಿದವರು ಡಾಕ್ಟರ್ ವಿಲಿಯಂ ಟಿ.ಜಿ. ಮಾರ್ಟನ್ ಅಂತ. ಇವರು ಜಾರಿಗೊಳಿಸಿದರು. ಅಲ್ಲಿಂದ ಅನಸ್ತೇಷಿಯಾ ಜಾರಿಗೆ ಬಂತು ಮತ್ತು ಅದನ್ನು ಕೊಡ್ತಾನೂ ಇದ್ದಾರೆ, ಇವಾಗಲೂ ಇದ್ದಾರೆ. ಅದಾದಮೇಲೆ ಮತ್ತೆ 1856ಅಲ್ಲಿ ಒಬ್ಬರು ಗೈನಕಾಲಜಿಸ್ಟು ಅವರು ಕ್ಲೋರೋಫಾರ್ಮ್ ಅಂತ ಇನಾಲೇಷನಲ್ ಏಜೆಂಟ್ ಹಿಡಿದ್ರು. ಅದು ಏನೋ ಕಾರಣಕ್ಕೆ ಕಂಟಿನ್ಯೂ ಆಗಲಿಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಈಗ ಅಡ್ವಾನ್ಸ್ ಆಗಿ ಬಂದಿದೆ, ಯಾಕಂದರೆ ಲೋಕಲ್ ಅನಸ್ತೇಷಿಯಾ, ರೀಜನಲ್ ಅನಸ್ತೇಷಿಯಾ ತುಂಬ ಬಂದಿದೆ. ಅನಸ್ತೇಷಿಯಾ ಸರ್ಜಿಕಲ್ ಪ್ರೊಸೀಜರ್ ಮಾಡಬೇಕಾದ್ರೆ ತುಂಬ ವಸ್ತು, ಯಾಕಂದರೆ ಮುಂಚೆ ಅಲ್ಲಿ ಇರಲಿಲ್ಲ. ಅನಸ್ತೇಷಿಯಾ ಇಲ್ಲದೇ ಸರ್ಜರಿ ಮಾಡ್ತಾಯಿದ್ರು. ಒಂದು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿ ಸರ್ಜರಿ ಮಾಡ್ತಾಯಿದ್ರು, ಅಥವಾ ತಲೆಗೆ ಹೊಡೆದ್ಬಿಟ್ಟು ಮೂರ್ಛೆ ಹೋದ್ಮೇಲೆ ಸರ್ಜರಿ ಕೂಡ ಮಾಡ್ತಾಯಿದ್ರು. ಈ ಥರ ಎಲ್ಲ ಇತ್ತು. ಇದರ ಬಗ್ಗೆ ಬ್ರೀಫಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಏನಾದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.